ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, SIR ಫಾರ್ಮ್ನ ಹೇಗೆ ಫಿಲಪ್ ಮಾಡೋದು? ಈ ಒಂದು SIR ಫಾರ್ಮ್ ಅಂತ ಹೇಳಿದ್ರೆ ಈಗಾಗಲೇ ಮತದಾರರ ಪಟ್ಟಿ ಪರಿಷ್ಕರಣೆ 2026 ಇದರ ಅಡಿಯಲ್ಲಿ ಹೊಸ ಒಂದು ನಿಯಮವನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂಥದ್ದು. SIR ಫಾರ್ಮ್ ಅಂತ ಹೇಳಿದ್ರೆ ಈ ಒಂದು ಫಾರ್ಮ್ನಲ್ಲಿ ನಿಮಗೆ ಎಲ್ಲ ಒಂದು ಮಾಹಿತಿಗಳು ಇರುತ್ತೆ. ನಿಮ್ಮ ಒಂದು ವೋಟರ್ ID ನಂಬರು, ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರು, ನಿಮ್ಮ ತಂದೆಯ ಹೆಸರು, ತಾಯಿಯ ಹೆಸರು, ಅವರ ವೋಟರ್ ಕಾರ್ಡ್ ನಂಬರು, ಹಾಗೆ ನಿಮ್ಮ ಹೆಂಡತಿ ಇದ್ದರೆ ಅವರ ಹೆಸರು, ಅವರ ಒಂದು ವೋಟರ್ ID ನಂಬರು, ನಿಮ್ಮ ಬೂತ್ನ ಸಂಖ್ಯೆ, ಪ್ರತಿ ಒಂದು ಕೂಡ ಡೀಟೇಲ್ಸ್ ಇರುತ್ತೆ ಸ್ನೇಹಿತರೆ. ಆದರೆ ಇದರಲ್ಲಿ ಸಮಸ್ಯೆ ಇರೋದಂತ ಹೇಳಿದ್ರೆ ಒಂದೇ ಪೇಜಲ್ಲಿ ಮಧ್ಯಭಾಗದಲ್ಲಿ 2 ಭಾಗವಾಗಿ ವಿಂಗಡಣೆ ಆಗಿದೆ. ಲೆಫ್ಟ್ ಸೈಡು, ರೈಟ್ ಸೈಡು. ಲೆಫ್ಟ್ ಸೈಡಲ್ಲಿ ಬರೆಯೋರು ರೈಟ್ ಸೈಡಲ್ಲಿ ಬರಿತಾ ಇದ್ದಾರೆ, ರೈಟ್ ಸೈಡಲ್ಲಿ ಬರೆಯೋರು ಲೆಫ್ಟ್ ಸೈಡಲ್ಲಿ ಬರಿತಾ ಇದ್ದಾರೆ. ಹಾಗಿದ್ರೆ ಯಾರು ಲೆಫ್ಟ್ ಸೈಡಲ್ಲಿ ಬರಿಬೇಕು, ಯಾರು ರೈಟ್ ಸೈಡಲ್ಲಿ ಬರಿಬೇಕು? ಹಾಗೆ ಪ್ರತಿ ಒಂದು ಮಾಹಿತಿ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಲುಪಿಸ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಜೊತೆಗೆ ಸ್ನೇಹಿತರೆ, ಈಗಾಗಲೇ ನಿಮ್ಮ ಹತ್ರ ಸೀರಿಯಲ್ ನಂಬರ್ ಇಲ್ಲ, ಪಾರ್ಟ್ ನಂಬರ್ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಹೋಗಿ ನಮಗೆ ಈ ಒಂದು ಸೀರಿಯಲ್ ನಂಬರು ಹಾಗೆ ಪಾರ್ಟ್ ನಂಬರ್ನ ಪಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಟೆನ್ಷನ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೀರಾ. ನೋಡೋಣ ಏನಾಗುತ್ತೆ, ಜುಲೈ 31ನೇ ತಾರೀಕು ತನಕ ಟೈಮ್ ಇದೆ, ಏನಾಗ್ಬೋದು ನೋಡೋಣ. ಎಲ್ಲರೂ ಫಾರ್ಮ್ ಕೊಟ್ಟಾದ್ಮೇಲೆ ನೋಡೋಣ ಏನಾದರೂ ಒಂದು ದಾರಿ ಇರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಯಾರಿಗೂ ಹೇಳಿದೆ ಸುಮ್ಮನೆ ಇರ್ತೀರ. ಆದರೆ ಸ್ನೇಹಿತರೆ, ಅದಕ್ಕೂ ಒಂದು ಐಡಿಯಾ ಇದೆ. ನಿಮ್ಮ ಹತ್ರ ಮೊಬೈಲ್ ಇದೆ ಅಂತ ಹೇಳಿದ್ರೆ 2 ಮಿನಿಟ್ಸು ಬೇಡ ಸ್ನೇಹಿತರೆ, ಹೆಚ್ಚು ಕಮ್ಮಿ 1 ಮಿನಿಟ್ ಒಳಗಡೆ ಈ ಒಂದು ಸೀರಿಯಲ್ ನಂಬರು, ಪಾರ್ಟ್ ನಂಬರ್ನ ತೆಗಿಬೋದು. ಅದು ಯಾರು ಬೇಕಾದರೂ ತೆಗಿಬೋದು. ಸೊ ಅದನ್ನ ಹೇಗಂತ ಹೇಳ್ಬಿಟ್ಟು ಕೂಡ ತಿಳಿಸ್ಕೊಡ್ತೀನಿ. ಅದರ ಜೊತೆಗೇನೆ ಈಗಾಗಲೇ ಫಾರ್ಮ್ ಏನಾದರೂ ನಿಮ್ಮ ಹತ್ರ ಇರೋ ಫಾರ್ಮು ಕಳೆದೋಗಿದ್ರೆ ಏನು ಮಾಡೋದು, ಹೊಸ ಫಾರ್ಮ್ ಏನಾದರೂ ಕೊಡ್ತಾರಾ, ಅಥವಾ ಇರೋ ಫಾರ್ಮನ್ನು ಕಳೆದೋಗದೆ ಇರೋ ರೀತಿ ಹೇಗೆ ನೋಡ್ಕೊಳ್ಳೋದು, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆಯೇ ಫಾರ್ಮ್ನಲ್ಲಿ ಏನಾದರೂ ತಪ್ಪಾಗಿ ನೀವು ಆಲ್ರೆಡಿ ಬರೆದಿದ್ರೆ ಹೊಸ ಫಾರ್ಮ್ ಅಂತೂ ಖಂಡಿತವಾಗ್ಲೂ ಸಿಗಲ್ಲ. ನೀವು ಎಲ್ಲೇ ಹೋದ್ರೂ ನಿಮಗೆ ಫಾರ್ಮ್ ಸಿಗೋದಿಲ್ಲ. ನಿಮ್ಮ ಹೆಸರಲ್ಲಿ ನಿಮಗಂತ ಒಂದೇ ಒಂದು ಫಾರ್ಮ್ ಸಿಗೋದು. ಅದು ಬಿಟ್ಟು ನಿಮ್ಗೊಂದು, ನಿಮ್ಮ ಹೆಂಡತಿಗೊಂದು, ನಿಮ್ಮ ಮಕ್ಕಳಿಗೊಂದು ಈ ರೀತಿಯಾಗಿ ಫಾರ್ಮ್ ಕೊಟ್ಟಿದ್ರು ಕೂಡ ಅವರವರ ಹೆಸರಲ್ಲಿ ಇರುತ್ತೆ ವಿನಃ ನಿಮಗೆ ಎಲ್ರಿಗೂ ಕೂಡ ಸೇಮ್ ಟು ಸೇಮ್ ಫಾರ್ಮ್ ಇರಲ್ಲ. ಡೀಟೇಲ್ಸ್ ತುಂಬೋದಕ್ಕೆ ಸೇಮ್ ಟು ಸೇಮ್ ಇದ್ರೂ ಮೇಲ್ಗಡೆ ಬಂದು ನಿಮ್ಮ ಹೆಸರು, ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರ, ನಿಮ್ಮ ಒಂದು ಸ್ಕ್ಯಾನರು, ನಿಮ್ಮ ಒಂದು ಫೋಟೋ ಎಲ್ಲೂ ಕೂಡ ಅದು ನಿಮಗೆ ಮಾತ್ರ ಬಂದಿರುವಂಥದ್ದು, ಅವರಿಗೂ ನಿಮಗೂ ಲಿಂಕ್ ಆಗೋದೇ ಇಲ್ಲ. ಸೊ ಹಾಗಾಗಿ ಈ ಒಂದು ಫಾರ್ಮ್ನಲ್ಲಿ ನಾವೇನಾದರೂ ತಪ್ಪಾಗಿ ಬರೆದಿದ್ರೆ ಏನು ಮಾಡೋದು, ಅದಕ್ಕೂ ಕೂಡ ದಾರಿ ಇದೆ. ಸೊ ಅದು ಕೂಡ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಕೆಲವೊಂದಿಷ್ಟು ಜನಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಧ್ಯೆ ಸ್ಕಿಪ್ ಮಾಡಿ ನೋಡ್ಬಿಡ್ತಾರೆ, ಮಾಹಿತಿಗಳನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ 1 ಸಲ ಅಥವಾ 2 ಸಲ ನೋಡಿ. ಯಾಕಂತ ಹೇಳಿದ್ರೆ 1 ಸಲ ನೋಡಿದ್ರೆ ಕೆಲವೊಂದಿಷ್ಟು ಜನಗಳಿಗೆ ಅರ್ಥನೇ ಆಗೋದಿಲ್ಲ. 2-3 ಸಲ ಈ ಒಂದು ವಿಡಿಯೋನ ನೋಡ್ಬೇಕಾಗತ್ತೆ. 2-3 ಸಲ ಟೈಮ್ ತಗೊಂಡು ಈ ಒಂದು ವಿಡಿಯೋ ನೋಡಿದ್ರೂ ಪರವಾಗಿಲ್ಲ. ನೀವು ತಪ್ಪು ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ತಪ್ಪನ್ನ ಸರಿಪಡಿಸ್ಕೊಂಡು ಸರಿ ಮಾಡಿ ಈ ಒಂದು ಫಾರ್ಮ್ನ ಫಿಲ್ ಮಾಡಿ ವೋಟರ್ ಐಡಿಗೆ, ಹಾಗೆ ನೀವು ನೆಕ್ಸ್ಟ್ ವೋಟ್ ಹಾಕೋದಕ್ಕೆ ಈ ಒಂದು ಫಾರ್ಮು ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಈ ಒಂದು ಫಾರ್ಮ್ನಲ್ಲಿ ಈಗಲೇ ನೀವು ಒಟ್ರಾಶಿ ಡೀಟೇಲ್ಸ್ನ ತುಂಬಿ ಏನಾದರೂ ಕೊಟ್ರಿ ಅಂತ ಹೇಳಿದ್ರೆ ನಿಮ್ಮ ಒಂದು ವೋಟರ್ ID ಕ್ಯಾನ್ಸಲ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ವೋಟ್ ಹಾಕೋದಕ್ಕೂ ಕೂಡ ಸಾಧ್ಯ ಇಲ್ಲ. ವೋಟರ್ ID ಜೊತೆಗೆ BPL ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ, ಹಾಗೆ ಆಧಾರ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಇದು ಸರ್ಕಾರ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಂಡಿರುವಂಥದ್ದು. ನೀವು ಕೇರ್ಫುಲ್ ಆಗಿ ಈ ಒಂದು ಫಾರ್ಮ್ನ ಫಿಲ್ ಮಾಡಿ. ಹಾಗಿದ್ರೆ ಈ ಒಂದು ಫಾರ್ಮ್ನ ಹೇಗೆ ಫಿಲ್ ಮಾಡೋದು ಅಂತೇಳ್ಬಿಟ್ಟು ಈಗ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸಾಕಷ್ಟು ಜನರು ನನ್ನ ವಿಡಿಯೋ ನೋಡಿ ಹಾಗೆ ಹೋಗ್ತೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸ್ನೇಹಿತರೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋ ಇಷ್ಟವಾಗ್ತಿದ್ರೆ ಲೈಕ್ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ
ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಈಗಾಗಲೇ ಈ ಒಂದು ವಿಡಿಯೋನ ಶುರು ಮಾಡ್ಬೇಕಂತ ಹೇಳಿದ್ರೆ ನನ್ನ ಹತ್ರ ಒಂದು ಫಾರ್ಮ್ ಇದೆ. ಆ ಒಂದು ಫಾರ್ಮು ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ, ಆದರೆ ನಿಮ್ಮ ಸ್ಕ್ರೀನು ಅಡ್ಡವಾಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಅನಿಸ್ತಾ ಇದೆ. ಇಲ್ಲ, ಇದು ಈ ಒಂದು ವಿಡಿಯೋ ಮಾಡಿರೋದೇ ನಾನು ಅಡ್ಡವಾಗಿ. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋ ಅಡ್ಡ ಮಾಡಿಲ್ಲ, ನೀವು ಈಗಾಗಲೇ ನೋಡ್ತಿರುವ ರೀತಿಯಲ್ಲೇ ಸ್ಟ್ರೈಟ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಈ ಒಂದು ಫಾರ್ಮು ಕ್ಲಿಯರ್ ಆಗಿ ಕಾಣೋದಿಲ್ಲ, ಅಕ್ಷರಗಳು ಕ್ಲಿಯರ್ ಆಗಿ ಕಾಣೋದಿಲ್ಲ. ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಹೋಗಿರೋದು ಕೂಡ ನಿಮಗೆ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ಸ್ನೇಹಿತರೆ. ಹಾಗಾಗಿ ಫುಲ್ ಸ್ಕ್ರೀನ್ ಇರಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಅಡ್ಡವಾಗಿ ಮಾಡಿರೋದು. ನಾನು ಈ ಒಂದು PDF ನ ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಹರಸಾಹಸ ಪಟ್ಟಿದ್ದೀನಿ. ಇದು ನನಗೆ ಬಂದಿರುವಂಥ ಫಾರ್ಮ್ ಅಲ್ಲ, ಇದು ಸರ್ಕಾರದಿಂದ ಅಧಿಕೃತ ವೆಬ್ಸೈಟಲ್ಲಿ ಫಾರ್ಮ್ನ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಹರಸಾಹಸ ಪಟ್ಟು ಈ ಒಂದು ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಆದರೆ ಈ ಒಂದು ಫಾರ್ಮಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ಚೇಂಜಸ್ ಕೂಡ ಇದೆ. ಅಂದರೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ 2-3 ಫಾರ್ಮ್ಗಳಿದೆ, ಒಂದೇ ಥರ ಫಾರ್ಮ್ ಇಲ್ಲ. ಕೆಲವೊಂದು ಕಡೆ ಫಾರ್ಮ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ, ವೋಟರ್ ID ನಂಬರು, ತಂದೆ ಹೆಸರು, ತಾಯಿ ಹೆಸರು ಮೇಲಿದ್ರೆ ಇನ್ನೊಂದಿಷ್ಟು ಕಡೆ ಕೆಳಗಡೆ ಇರುತ್ತೆ. ಸೊ ಒಂದೇ ಫಾರ್ಮಲ್ಲೇ ಡೀಟೇಲ್ಸ್ ಎಲ್ಲ ಸೇಮ್ ಟು ಸೇಮ್ ಇರುತ್ತೆ, ಆದರೆ ಒಂದೇ ರೀತಿ ಇರೋದಿಲ್ಲ, ಮೇಲೆ ಕೆಳಗೆಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ನಾನೀಗ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ನಿಮ್ಮ ಒಂದು ಫಾರ್ಮಲ್ಲಿ ಇದೇ ರೀತಿನೇ ಇರುತ್ತೆ, ಆಲ್ಮೋಸ್ಟ್ ಆಲ್ 99% ಇರುತ್ತೆ. ಸ್ವಲ್ಪ ಆಚೆ ಈಚೆ ಇದ್ರೂ ನೀವು ಅದನ್ನ ಅಡ್ಜಸ್ಟ್ ಮಾಡಿ ಬರಿಬೋದು, ಏನು ತೊಂದರೆ ಇಲ್ಲ, ನಿಮಗೆ ಗೊತ್ತಾಗುತ್ತೆ. ಸೇಮ್ ಟು ಸೇಮ್ ಫಾರ್ಮು ಸಿಗೋದಿಲ್ಲ. ಈಗಾಗಲೇ 2-3 ಥರ ಫಾರ್ಮ್ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಸೇಮ್ ಟು ಸೇಮ್ ಫಾರ್ಮ್ ಇಲ್ಲ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ನಿಮ್ಮ ಹತ್ರ ಆ ಒಂದು ಆಪ್ಷನ್ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೇನೆ ಇದರಲ್ಲಿರುವಂತಕ್ಕಿಂತ ಜಾಸ್ತಿ ಇನ್ಫಾರ್ಮೇಶನ್ ಇರುವಂಥ ಫಾರ್ಮ್ನೇ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಯಾಕಂತ ಹೇಳಿದ್ರೆ ಆ ಒಂದು ಫಾರ್ಮ್ ನನ್ನ ಕೈಯಲ್ಲಿಲ್ಲ, PDF ಕೂಡ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅದನ್ನ ಸ್ಕ್ರೀನ್ಶಾಟ್ ಹಾಕಿದ್ರೆ ನಿಮಗೆ ಒಂಚೂರು ಕಾಣೋದಿಲ್ಲ, ಅಷ್ಟು ಕ್ಲಾರಿಟಿ ಡೌನ್ ಇದೆ. ಸೊ ಹಾಗಾಗಿ ಆ ಒಂದು ಫಾರ್ಮ್ನ ನಾನು ಇಟ್ಕೊಂಡೆ ಹೇಳ್ತಾ ಹೋಗ್ತೀನಿ. ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಆಗಿರ್ಬೋದು, ಕೆಲವೊಂದಿಷ್ಟು ಈ ಒಂದು ಫಾರ್ಮ್ನಲ್ಲಿ ಇರುವಂಥ ಡೀಟೇಲ್ಸು ಸ್ಕಿಪ್ ಆಗಿರುವ ಚಾನ್ಸಸ್ ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ನಾನು ಇವಾಗ ಓದ್ತಿರುವಂಥ ಫಾರ್ಮಲ್ಲಿ ಸ್ವಲ್ಪ ಜಾಸ್ತಿ ಇದೆ ಆಪ್ಷನ್ನು, ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಈ ಒಂದು ವಿಡಿಯೋ ಸ್ವಲ್ಪ ಡ್ರ್ಯಾಗ್ ಆಗಿ ಇರುತ್ತೆ, ಬೇಜಾರು ಕೂಡ ಮಾಡ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಈ ಒಂದು ವಿಡಿಯೋನ ಮಾಡಲಿಕ್ಕೆ, ಕೆಲವೊಂದಿಷ್ಟು ಜನಗಳಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಇದನ್ನ ಡೀಟೇಲ್ ಆಗಿ ನಾನು ಹೇಳ್ತಾ ಇದ್ದೀನಿ, ಬೇಜಾರು ಕೂಡ ಮಾಡ್ಕೊಳ್ಬೇಡಿ. ಹೇಳಿದ್ದೇನೆ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಕಮೆಂಟ್ಸ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದು ಕೂಡ ಇರುತ್ತೆ. ದಯವಿಟ್ಟು ಕ್ಷಮೆ ಇರಲಿ. ಡ್ರ್ಯಾಗ್ ಮಾಡ್ತಿರೋ ಉದ್ದೇಶ ನಿಮಗೆ ಅರ್ಥ ಆದ್ರೂ ಕೂಡ ಕೆಲವೊಬ್ಬರಿಗೆ ಫಾಸ್ಟ್ ಆಗಿ ಅರ್ಥ ಆಗದೆ ಇರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಡೀಟೇಲ್ ಆಗಿ ಮಾಹಿತಿನ ಕೊಡ್ತೀನಿ ಸ್ನೇಹಿತರೆ. ಓಕೆ, ಮೊದಲನೇದಾಗಿ ಸ್ನೇಹಿತರೆ ಒಂದು ಫಾರ್ಮ್ನ ಓಪನ್ ಮಾಡ್ತಾ ಇದ್ದೀನಿ. ಈ ಒಂದು ಫಾರ್ಮ್ ಅಲ್ಲಿ ನಿಮಗೆ ಅಂತ ಹೇಳ್ಬಿಟ್ಟು ಈ ಒಂದು ಫಾರ್ಮ್ ಸಿಕ್ಕಿರುತ್ತೆ. ಮತದಾರರ ಹೆಸರು, ನಿಮ್ಮ ಒಂದು ಹೆಸರು, ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ, ಹಾಗೆ ನಿಮ್ಮ ಒಂದು ವಿಳಾಸ ಪ್ರತಿಯೊಂದು ಕೂಡ ಫಸ್ಟ್ ಬಾಕ್ಸ್ ಅಲ್ಲಿ ಇರುತ್ತೆ. ಹಾಗೆ ಸೆಕೆಂಡ್ ಬಾಕ್ಸಿಗೆ ಬಂದ್ರೆ ಅಲ್ಲಿ ಕ್ರಮ ಸಂಖ್ಯೆ, ಭಾಗದ ಸಂಖ್ಯೆ, ಹಾಗೆ ಹೆಸರು, ಎಲ್ಲಿ ನೀವು ವೋಟ್ ಹಾಕ್ತಾ ಇರೋದು ಪ್ರತಿಯೊಂದು ಕೂಡ ಇರುತ್ತೆ ಸ್ನೇಹಿತರೆ. ಹಾಗೇನೆ 3ನೇ ಬಾಕ್ಸಿಗೆ ಬಂದ್ರೆ ಅಲ್ಲೊಂದು ಸ್ಕ್ಯಾನರ್ ಇರುತ್ತೆ. ಜೊತೆಗೆ 4ನೇ ಬಾಕ್ಸಿಗೆ ಬಂದ್ರೆ ಅಲ್ಲಿ ನಿಮ್ಮ ಒಂದು ಭಾವಚಿತ್ರ ಫೋಟೋ ಇರುತ್ತೆ. 5ನೇ ಬಾಕ್ಸಿಗೆ ಬಂದ್ರೆ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋನ ಅಂಟಿಸಿ ಕೊಡಬೇಕಾಗತ್ತೆ ಸ್ನೇಹಿತರೆ. ನಿಮ್ಮ ಒಂದು ಹೊಸ ಫೋಟೋ ಏನಿದೆಯೋ ಅದು ಪಾಸ್ಪೋರ್ಟ್ ಸೈಜಿನ ಫೋಟೋನ ಅಂಟಿಸ್ಬೇಕಾಗತ್ತೆ ಅಲ್ಲಿ. ಹಾಗೇನೆ ಕೆಳಗಡೆ ಬಂದ್ರೆ ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು ಅಂತ ಹೇಳ್ಬಿಟ್ಟು ಇದೆ. ಇಲ್ಲಿ ಮತದಾರರ ಹೆಸರು, ಇಲ್ಲಿ ಯಾರ ಹೆಸರು ಬರೆಯೋದು ಅಂತ ಹೇಳಿದ್ರೆ 2002ನೇ ಇಸವಿಯಲ್ಲಿ ನಿಮ್ಮ ಒಂದು ವೋಟರ್ ID ಆಕ್ಟಿವ್ ಇದ್ದಿದ್ರೆ, 2002ನೇ ಇಸ್ವಿಯಲ್ಲಿ ನಿಮ್ಮ ಒಂದು ವೋಟರ್ ID ಆಕ್ಟಿವ್ ಇದ್ದಿದ್ದೇ ಹೋದಾಗಿದ್ರೆ ನೀವು ಈ ಒಂದು ಫಾರ್ಮ್ ನಲ್ಲಿ ಎಡ ಸೈಡ್ ಅಲ್ಲಿ ಬರಿಬೇಕಾಗತ್ತೆ. ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನೀವು ಬರಿಬೇಕಾಗತ್ತೆ. 2002 ಆದ್ಮೇಲೆ 2003, 2004 ಈ ರೀತಿಯಾಗಿ 2002ನೇ ಇಸ್ವಿ ಆದ ನಂತರದಲ್ಲಿ ವೋಟರ್ ID ಯಾರ್ಯಾರು ಮಾಡಿಸ್ಕೊಂಡಿದ್ದಾರೋ ಅಂತವರು ರೈಟ್ ಸೈಡ್ ಅಲ್ಲಿ ಬರಿಬೇಕಾಗತ್ತೆ, ಅಂದ್ರೆ ಬಲ ಸೈಡ್ ಅಲ್ಲಿ ಬರಿಬೇಕಾಗತ್ತೆ. ನಾನೀಗ 2002ಕ್ಕಿಂತ ಮುಂಚೆ ಯಾರು ವೋಟರ್ ID ನ ಮಾಡಿಸ್ಕೊಂಡಿದ್ದೀರೋ ಅಂತವರಿಗೆ ನಾನಿಲ್ಲಿ ಫಸ್ಟ್ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಮತದಾರರ ಹೆಸರು ಅಂದ್ರೆ 2002ನೇ ಇಸವಿಯಲ್ಲಿ ನಮ್ಮ ತಂದೆ, ಈಗ ಹೆಚ್ಚು ಕಮ್ಮಿ ನಮ್ಮ ತಂದೆಯವರೆಲ್ಲ 2002ನೇ ಇಸವಿಯಲ್ಲಿ ಅವರ ಒಂದು ವೋಟರ್ ID ಇತ್ತು. ಸೊ ಅವರ ಹೆಸರನ್ನ ಇಲ್ಲಿ ಸೇರಿಸ್ಕೊಳ್ಳೋಣ. ಅಂದಾಜಿಗೆ ನಮ್ಮ ತಂದೆ ಹೆಸರಂತ ತಿಳ್ಕೊಳ್ಳಿ. ನಮ್ಮ ತಂದೆ ಹೆಸರನ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಮತದಾರರ ಹೆಸರು, ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ, ಅವರ ಒಂದು ವೋಟರ್ ID ನಂಬರು. ಸೊ ಅವರದ್ದು ಇನ್ನೂ ಕೂಡ ಆಕ್ಟಿವ್ ಇದೆ, ಅವರು ಇನ್ನೂ ಕೂಡ ವೋಟ್ನ ಹಾಕ್ತಾ ಇದ್ದಾರೆ. ಸೊ ಅವರ ಹೆಸರನ್ನ ನಾನಿಲ್ಲಿ ಬರೀತೀನಿ. ಹಾಗೆ ಕೆಳಗಡೆ ಬಂದ್ರೆ ಅವರೊಂದು ವೋಟರ್ ID ನಂಬರ್ನ ಬರೀತೀನಿ. ಹಾಗೆ ಕೆಳಗಡೆ ಬಂದ್ರೆ ಸಂಬಂಧಿಯ ಹೆಸರು ಅಂತ ಬಿಟ್ಟಿದೆ. ಸಂಬಂಧಿ ಅಂದ್ರೆ ಯಾರು ಅಂತ ಹೇಳಿದ್ರೆ ಅವರ ತಂದೆಯ ಹೆಸರು, ನಮ್ಮ ತಂದೆಯ ಹೆಸರು ಅಂದ್ರೆ ನಮ್ಮ ತಾತನ ಹೆಸರನ್ನ ಇಲ್ಲಿ ಬರೀತೀನಿ. ಹಾಗೆ ಸಂಬಂಧ ಏನಾಗುತ್ತೆ, ನಮ್ಮ ತಂದೆಗೆ ನಮ್ಮ ತಾತ ಏನಾಗ್ತಾರೆ, ಅವರು ತಂದೆ ಆಗ್ಲೇಬೇಕಲ್ವಾ. ಸೊ ಹಾಗಾಗಿ ತಂದೆ ಅಂತ ಬರಿತೀವಿ. ಹಾಗೆ ಕೆಳಗಡೆ ಜಿಲ್ಲೆ,
ಜಿಲ್ಲೆ ಯಾವ ಜಿಲ್ಲೆ, ಯಾವ ರಾಜ್ಯ ಸಂಬಂಧಪಟ್ಟವರು, ಹಾಗೆ ವಿಧಾನಸಭಾ ಕ್ಷೇತ್ರ ಎಲ್ಲಿ, ಅಂದರೆ ನಿಮ್ಮ ತಂದೆದು ಇದು ಕಂಪ್ಲೀಟ್ ಮಾಹಿತಿ. ನಿಮ್ಮ ತಂದೆ ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದವರು, ಹಾಗೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಹಾಗೆ ಭಾಗ ಸಂಖ್ಯೆ, ಹಾಗೆ ಕ್ರಮ ಸಂಖ್ಯೆ ಇದ್ರೆ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಬಿಡ್ಬೋದು ಸ್ನೇಹಿತರೆ. ಹಾಗೆ ಪಕ್ಕಕ್ಕೆ ಬಂದ್ರೆ ಸ್ನೇಹಿತರೆ ಇಲ್ಲೂ ಕೂಡ ವಿಧಾನಸಭಾ ಕ್ಷೇತ್ರದ ಹೆಸರು ಅಂತ ಹೇಳ್ಬಿಟ್ಟು ಕೂಡ ಇದೆ, ಹಾಗೆ ಸಂಖ್ಯೆ ಕೂಡ ಇದೆ. ಸೊ ಇಲ್ಲಿ ನೀವು ಹೆಸರು ಅಥವಾ ಸಂಖ್ಯೆ ಯಾವ್ದು ಕೂಡ ಹಾಕ್ಬೋದು, ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವ್ದು ಅಂತ ಹೇಳ್ಬಿಟ್ಟು ಹಾಕ್ಬೋದು, ಏನು ತೊಂದರೆ ಇಲ್ಲ. ಲೆಫ್ಟ್ ಸೈಡಲ್ಲೂ ರೈಟ್ ಸೈಡಲ್ಲೂ ಎರಡು ಸೈಡಲ್ಲೂ ನೀವು ಹೆಸರನ್ನ ಮಾತ್ರ ಹಾಕ್ಬೋದು, ಇಲ್ಲ ಸಂಖ್ಯೆ ಇದ್ರೆ ಸಂಖ್ಯೆನ ಹಾಕ್ಬೋದು. ಹಾಗೆ ಭಾಗ ಸಂಖ್ಯೆ ಅಂತ ಬಿಟ್ಟಿದೆ. ಸೊ ನಿಮ್ಮ ಆ ಒಂದು ವೋಟರ್ ಐ ಡಿ ಭಾಗದ ಸಂಖ್ಯೆನ ಹಾಕ್ಬೇಕಾಗತ್ತೆ. ಹಾಗೆ ಕೆಳಗಡೆ ಬಂದ್ರೆ ನೀವು ಜನ್ಮ ದಿನಾಂಕ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಜನ್ಮ ದಿನಾಂಕ ಅಂದ್ರೆ ನಿಮ್ಮ ತಂದೆದು ಮಾಡಿಸ್ತಾ ಇರೋದಲ್ಲ ಇದು. ಸೊ ನಿಮ್ಮ ತಂದೆಯ ಜನ್ಮ ದಿನಾಂಕ ಇದು. ಹಾಗೆಯೇ ನಿಮ್ಮ ತಂದೆ ಅಂದರೆ 2002ನೇ ಇಸ್ವಿಯಲ್ಲಿ ಇದ್ದವ್ರದ್ದು ನಾನು ಹೇಳ್ತಾ ಇರೋದು. ಮತ್ತು ಮಿಸ್ ಮಾಡಿಕೊಂಡು ನೀವು ಈ ಫಾರ್ಮ್ನ ಫಿಲ್ ಮಾಡಬೇಡಿ. 2002ನೇ ಇಸವಿಗಿಂತ ಮುಂಚೆ ಇರುವಂತಹ ವೋಟರ್ ಐ ಡಿ ಯಾರ್ಯಾರ್ದಿದೆಯೋ ಅವ್ರದ್ದು ಫಿಲ್ ಮಾಡ್ತಾ ಇರುವಂಥದ್ದು ನಾನು ಹೇಳ್ತಾ ಇರುವಂಥದ್ದು ಸ್ನೇಹಿತರೆ. ಓಕೆ, ನಿಮ್ಮ ತಂದೆದು ಅಂದರೆ ಅವರು ಜೀವಂತವಾಗಿ ಇದ್ದಾರೆ, ಹಾಗೆ ವೋಟ್ ಹಾಕ್ತಾ ಇದಾರಲ್ಲ ಅವರದ್ದು ಮಾತ್ರ ಈ ಒಂದು ಫಾರ್ಮು. ಜೀವಂತ ಇಲ್ಲ, ಆ ಒಂದು ವ್ಯಕ್ತಿ ಡೆತ್ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಫಾರ್ಮ್ನ ಫಿಲ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಆ ಒಂದು ವ್ಯಕ್ತಿ ಇದ್ರೆ ಮಾತ್ರ ಈ ಒಂದು ಫಾರ್ಮ್ನ ಫಿಲ್ ಮಾಡಿ. ಓಕೆ, ಆ ಒಂದು ವ್ಯಕ್ತಿ ಇದ್ದಾರೆ ಅನ್ಕೊಂಡೆ ನಾನಿಲ್ಲಿ ಡೀಟೇಲ್ನ ಹೇಳ್ತೀನಿ. ಓಕೆ, ಜನ್ಮ ದಿನಾಂಕ ಬಂದು ಅವರ ಒಂದು ಡೇಟ್ ಆಫ್ ಬರ್ತ್ನ ಹೇಳಬೇಕಾಗತ್ತೆ. ಹಾಗೆಯೇ ಕೆಳಗಡೆ ಬಂದರೆ ಆಧಾರ್ ಸಂಖ್ಯೆ, ಅಂದರೆ ನಿಮ್ಮ ತಂದೆಯ ಆಧಾರ್ ಸಂಖ್ಯೆ, ಹಾಗೆ ಅವರ ಮೊಬೈಲ್ ನಂಬರು. ಅವ್ರ ಮೊಬೈಲ್ ನಂಬರ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ನಂಬರೇ ಕೊಡ್ಬೋದು. ಹಾಗೆ ತಂದೆಯ ಅಥವಾ ಪೋಷಕರ ಹೆಸರು ಅಂತ ಬಿಟ್ಟಿದೆ. ನಿಮ್ಮ ತಂದೆಯ ಹೆಸರು ಅಂದರೆ ನಿಮ್ಮ ತಾತನ ಹೆಸರು, ಹಾಗೆ ಅವರ ಒಂದು ವೋಟರ್ ಐ ಡಿ ನಂಬರ್ ಇದ್ರೆ ಹಾಕ್ಬೋದು. ಕೆಳಗಡೆ ಬಂದರೆ ತಾಯಿಯ ಹೆಸರು ಅಂತಿದೆ, ಅಂದರೆ ನಿಮ್ಮ ತಂದೆಯ ತಾಯಿಯ ಹೆಸರು, ಅಜ್ಜಿಯ ಹೆಸರು ನಿಮಗೆ ಅಜ್ಜಿ ಆಗುತ್ತೆ. ಸೊ ಅಜ್ಜಿ ಹೆಸರನ್ನ ಹಾಕಬೇಕಾಗತ್ತೆ. ಜೊತೆಗೆ ಸ್ನೇಹಿತರೆ ಅವರ ಒಂದು ವೋಟರ್ ಐ ಡಿ ನಂಬರ್ ಇದ್ರೆ ಅದ್ರ ಕೆಳಗಡೆ ಆ್ಯಡ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸಂಗಾತಿಯ ಹೆಸರು, ಅಂದರೆ ನಿಮ್ಮ ತಂದೆಯ ಸಂಗಾತಿಯ ಹೆಸರು, ಅಂದರೆ ನಿಮ್ಮ ತಾಯಿಯ ಹೆಸರನ್ನ ಹಾಕಬೇಕಾಗುತ್ತೆ. ಅವರ ಒಂದು ವೋಟರ್ ಐ ಡಿ ನಂಬರ್ ಇದ್ರೆ ಅಲ್ಲಿ ಕೆಳಗಡೆ ಹಾಕಬೇಕಾಗುತ್ತೆ. ಹಾಗೆ ಕೆಳಗಡೆ ಬಂದರೆ ಮತದಾರರ ಸಹಿ, ಎಡಗೈ ಹೆಬ್ಬೆರಳ ಗುರುತು ಅಥವಾ ಕುಟುಂಬದ ಯಾವುದೇ ವಯಸ್ಕ ಸದಸ್ಯರ ಸಹಿ ಅಂತ ಬಿಟ್ಟಿದೆ. ಸೊ ನಿಮ್ಮ ಒಂದು ತಂದೆಯ ಸಹಿ ಇಲ್ಲಿ ಹಾಕಿ ಈ ಒಂದು ಫಾರ್ಮ್ನ ಕೊಟ್ಟರೆ ಮುಗಿತು ಸ್ನೇಹಿತರೆ. ಓಕೆ, ಇದಿಷ್ಟು 2002ನೇ ಇಸವಿಗಿಂತ ಮುಂಚೆ 2002, 2001 ಈ ರೀತಿಯಾಗಿ ಅದರ ಹಿಂದೆ 1999 ಯಾರೇ ವೋಟರ್ ಐ ಡಿ ಮಾಡಿಸ್ಕೊಂಡಿದ್ರು ಕೂಡ ಈ ಒಂದು ಫಾರ್ಮ್ನ ಈ ರೀತಿಯಾಗಿ ತುಂಬಬೇಕು. ನಾನು ಇದುವರೆಗೂ ಯಾವ ರೀತಿಯಾಗಿ ಹೇಳಿದ್ದೀನೋ ಅದೇ ರೀತಿಯಾಗಿ ಫಾರ್ಮ್ನ ತುಂಬಬೇಕು. 2002ನೇ ಇಸವಿ ಆದ ನಂತರದಲ್ಲಿ ಯಾರ್ಯಾರು ವೋಟರ್ ಐ ಡಿನ ಮಾಡಿಸ್ಕೊಂಡಿದ್ದಾರೋ, ಹೊಸ ವೋಟರ್ ಐ ಡಿನ ಮಾಡಿಸ್ಕೊಂಡಿದ್ದಾರೋ ಅಂಥವರು ಈಗ ನಾನು ಹೇಳುವಂತಹ ಪ್ರಕ್ರಿಯೆಯಲ್ಲೇ ನೀವು ಫಾರ್ಮ್ನ ತುಂಬಬೇಕಾಗುತ್ತೆ. ಓಕೆ, 2002ನೇ ಇಸವಿ ಆದ ನಂತರದಲ್ಲಿ ಫಾರ್ಮ್ನ ತುಂಬೋದು ಹೇಗೆ? ಮೊದಲು ಇಲ್ಲಿ ಹೆಸರು ಅಂತ ಬಿಟ್ಟಿದೆ. ಹೆಸರು ಅಂದ್ರೆ ನಿಮ್ದೇ ಹೆಸರು ಹಾಕ್ಬಿಟ್ಟಿರ ಸುಮ್ಮನೆ. ಎಷ್ಟೋ ಜನರು ಈ ರೀತಿ ತಪ್ಪನ್ನ ಮಾಡಿದ್ದೀರಾ. ಹೆಸರು ಅಂದ ತಕ್ಷಣ ನಿಮ್ಮ ಹೆಸರು ಅಲ್ಲ ಸ್ನೇಹಿತರೆ, ಒಂದ್ಸಲ ಮೇಲ್ಗಡೆ ಓದ್ಕೊಳ್ಳಿ. ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿಯ ವಿವರಗಳು. ಮತದಾರರ ಸಂಬಂಧಿಯ ವಿವರ ಅಂದ್ರೆ ನಿಮ್ದಲ್ಲ, ನಿಮ್ಮ ಸಂಬಂಧಿ ವಿವರ. ನಿಮ್ಮ ಸಂಬಂಧಿ ಯಾರು? ನನಗೆ ಸಂಬಂಧ ಇರೋದು ನಮ್ಮ ತಂದೆ. ಸೊ ನನ್ನ ತಂದೆಯ ಹೆಸರನ್ನ ಹಾಕಬೇಕಾಗತ್ತೆ. ಹೆಸರು ಅಲ್ಲಿ ನನ್ನ ತಂದೆಯ ಹೆಸರನ್ನ ನಾನಿವಾಗ ಹಾಕ್ತೀನಿ. ಹಾಗೆ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ, ಅವರ ಒಂದು ವೋಟರ್ ಐ ಡಿ ನಂಬರ್ನ ಕೆಳಗಡೆ ಹಾಕ್ತೀನಿ. ಇದ್ರೆ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರು ಕೂಡ ಹಾಕದೆ ಕೂಡ ಇರ್ಬೋದು. ಕೆಲವೊಬ್ಬೊಬ್ಬರಿಗೆ ತಂದೆ ಇರೋದಿಲ್ಲ, ತಂದೆ ಇಲ್ಲದ ಕಾರಣದಿಂದ ವೋಟರ್ ಐ ಡಿ ಕೂಡ ಅಲ್ಲಿ ಅವರ ಹತ್ರ ಇರೋದಿಲ್ಲ ಅಂತ ಹೇಳಿದ್ರು ಕೂಡ ತೊಂದರೆ ಇಲ್ಲ, ಬಿಡ್ಬೋದು. ಅದನ್ನ ಖಾಲಿ ಇದ್ರೆ ಆ್ಯಡ್ ಮಾಡ್ಬೋದು ಸ್ನೇಹಿತರೆ. ಹಾಗೆ ಸಂಬಂಧಿಯ ಹೆಸರು ಅಂದ್ರೆ ನಿಮ್ಮ ತಂದೆಗೆ ಸಂಬಂಧಿಕರು ಯಾರು? ಅವರ ತಂದೆ, ಅವರ ಅಂದ್ರೆ ನಿಮಗೆ ತಾತ, ಅವರ ಹೆಸರು ಹಾಕಬೇಕು. ಹಾಗೆ ಸಂಬಂಧ, ನಿಮ್ಮ ತಾತನಿಗೆ ನಿಮ್ಮ ತಂದೆ ಏನಾಗ್ತಾರೆ? ಮಗ. ಸೊ ಮಗ ಅಂತ ಬರಿಬೇಕು. ಹಾಗೆ ಜಿಲ್ಲೆ ಯಾವುದು, ರಾಜ್ಯ ಯಾವುದು, ವಿಧಾನಸಭಾ ಕ್ಷೇತ್ರ ಯಾವುದು. ಹಾಗೆ ನೀವು ಕೆಳಗಡೆ ಬಂದ್ರೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಹಾಗೆ ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಬಿಟ್ಟುಬಿಡಿ. ಇದ್ರೆ ಹಾಕಿ, ತೊಂದರೆ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ. ಹಾಗೆ ಕೆಳಗಡೆ ಬಂದ್ರೆ ನಿಮ್ಮ ಒಂದು ಜನ್ಮ ದಿನಾಂಕ ಸೊ ಬರಿಬೇಕಾಗತ್ತೆ. ನಿಮ್ಮ ಒಂದು ಹುಟ್ಟಿದ ಒಂದು ಡೇಟ್ ಆಫ್ ಬರ್ತ್ನ ಬರಿಬೇಕಾಗತ್ತೆ. ಹಾಗೆ ಅದ್ರ ಕೆಳಗಡೆ ಬಂದ್ರೆ ಆಧಾರ್ ಸಂಖ್ಯೆ ಹಾಕಬೇಕಾಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರು, ಹಾಗೆ ನಿಮ್ಮ ಒಂದು ಮೊಬೈಲ್ ನಂಬರು, ಹಾಗೆ ತಂದೆಯ ಹೆಸರು ಅಂದ್ರೆ ನಿಮ್ಮ ಒಂದು ತಂದೆಯ ಹೆಸರನ್ನ ಹಾಕಬೇಕಾಗುತ್ತೆ. ಹಾಗೆ ತಂದೆಯ ಒಂದು ಕೆಳಗಡೆ ವೋಟರ್ ಐ ಡಿ ನಂಬರ್ ಹಾಕಬೇಕಾಗುತ್ತೆ. ಇದ್ರೆ ಹಾಕಿ, ಇಲ್ಲ ತೊಂದರೆ ಇಲ್ಲ. ಅದರ ಕೆಳಗಡೆ ನಿಮ್ಮ ತಾಯಿಯ ಹೆಸರು, ಹಾಗೆ ಅದರ ಕೆಳಗಡೆ ಅವರ ಒಂದು ವೋಟರ್ ಐ ಡಿ ನಂಬರು, ಅದರ ಕೆಳಗೆ ಸಂಗಾತಿಯ ಹೆಸರು. ನಿಮಗೆ ಮದುವೆ ಆಗಿದ್ರೆ ನಿಮ್ಮ ಒಂದು ಹೆಂಡತಿಯ ಹೆಸರು, ಹಾಗೆ ಅವರು ವೋಟರ್ ಐ ಡಿ ಮಾಡಿಸ್ಕೊಂಡಿದ್ರೆ ಆ ಒಂದು ವೋಟರ್ ಐ ಡಿ ನಂಬರ್ ಅದ್ರ ಕೆಳಗಡೆ ಬರೆದ್ರೆ ಮುಗೀತು ಸ್ನೇಹಿತರೆ. ಹಾಗೇನೆ
ಅದ್ರ ಕೆಳಗಡೆ ಮತ್ತೆ ಸೇಮ್ ಮತದಾರ ಸಹಿ ಅಂತ ಬಿಟ್ಟಿದ್ದೀರಾ, ಇಲ್ಲಿ ನೀವು ನಿಮ್ಮ ಒಂದು ಸಹಿನ ಹಾಕಬೇಕಾಗತ್ತೆ. ಹಾಗೆ ನಿಮ್ಮ ಒಂದು ಸಹಿ ಹಾಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ತಮ್ ಕೂಡ ಕೊಟ್ಟರು ಸಾಕಾಗತ್ತೆ ಸ್ನೇಹಿತರೆ. ಹೌದು, ನಿಮ್ಮ ತಂದೆದು ಆ ಒಂದು ಫಾರ್ಮ್ ಫಸ್ಟ್ ಹೇಳಿದ್ನಲ್ಲ ಅದರಲ್ಲೂ ಕೂಡ ತಮ್ ಕೊಟ್ಟರು ಆಗುತ್ತೆ, ಇಲ್ಲ ಸಹಿ ಕೂಡ ಹಾಕ್ಬೋದು, ನಿಮ್ದು ಸಹಿ ಕೂಡ ಹಾಕ್ಬೋದು, ಇಲ್ಲ ತಮ್ ಕೂಡ ಕೊಡ್ಬೋದು. ಈಗ ತಮ್ ಕೊಡೋರು ಯಾರು ಇಲ್ಲ ಬಿಡಿ, ಎಲ್ಲರೂ ಕೂಡ ಸಹಿ ಹಾಕೋರೆ. ಮುಂಚಿನ ಕಾಲದಲ್ಲಿ ಇದ್ದವರು ತಮ್ಮನ್ನ ಕೊಡ್ತಾರೆ. ತಂದೆ ಏನು ಫಾರ್ಮ್ನ ಫಿಲಪ್ ಮಾಡ್ತಿರೋ ಆ ಒಂದು ಟೈಮಲ್ಲಿ ತಂದೆಗೆ ಸಹಿ ಬರಲಿಲ್ಲ ಅಂತ ಹೇಳಿದ್ರೆ ತಮ್ಮ ಕೂಡ ಕೊಡ್ಬೋದು ಸ್ನೇಹಿತರೆ. ಓಕೆ, ಇದಿಷ್ಟು SIR ಫಾರ್ಮ್ನ ಹೇಗೆ ಫಿಲಪ್ ಮಾಡೋದು ಅಂತೇಳ್ಬಿಟ್ಟು ಆಯಿತು. ಇದಿಷ್ಟು ಫಿಲಪ್ ಮಾಡಿ ನಿಮ್ಮ ಹತ್ತಿರದ BLO ಅಧಿಕಾರಿಗಳಿಗೆ ಕೊಡಬೇಕಾಗತ್ತೆ. ನಿಮ್ಮ ಮನೆಗೆ ಅಥವಾ ನೀವು ಅವರ ಬಳಿ ಹೋಗಿ ಏನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀರೋ ಆ ಒಂದು ಫಾರ್ಮ್ನ BLO ಅಧಿಕಾರಿಗಳಿಗೆ ತಲುಪಿಸಬೇಕಾಗತ್ತೆ. ಓಕೆ, ಇದಿಷ್ಟು ಕ್ಲಿಯರ್ ಆಯಿತು. ಜುಲೈ 31ನೇ ತಾರೀಕು ತನಕ ನಿಮ್ಗೆ ಟೈಮ್ ಇದೆ, ಅಷ್ಟರ ಒಳಗಡೆ ನೀವು ಕೊಡ್ಬೋದು, ಯಾವಾಗ ಬೇಕಾದರೂ ಕೊಡ್ಬೋದು ಸ್ನೇಹಿತರೆ. ಓಕೆ, ಕ್ಲಿಯರ್ ಆಯ್ತಲ್ವಾ? ಈಗ ಒಂದಿಷ್ಟು ಸಮಸ್ಯೆಗಳಿದೆ. ಅದೇನಂತ ಹೇಳಿದ್ರೆ, ಫಾರ್ಮ್ ಕಳೆದು ಹೋದ್ರೆ ನಾವು ಏನು ಮಾಡ್ಬೇಕು ಸರ್ ಅಂತೇಳ್ಬಿಟ್ಟು ಕೆಲವೊಂದಿಷ್ಟು ಜನಗಳು ಫಾರ್ಮ್ನ ತಂದು ಮನೇಲಿ ಇಟ್ಬಿಡ್ತೀರಾ, ಇನ್ನೊಂದೆರಡು ಸಿಗುತ್ತೇನೋ ಅಂತೇಳ್ಬಿಟ್ಟು ತಲೆನೂ ಕೆಡ್ಸ್ಕೊಂಡಿರೋದಿಲ್ಲ. ಮಕ್ಕಳು ಯಾರೋ ಹೊರದಾಕಿರ್ತಾರೆ, ಏನು ಮಾಡೋದು? ಫಾರ್ಮ್ ಒಂದ್ಸಲ ಕಳೆದೋದ್ರೆ ಸ್ನೇಹಿತರೆ ಖಂಡಿತವಾಗ್ಲೂ ಮತ್ತೊಂದು ಫಾರ್ಮ್ ನಿಮಗೆ ಸಿಗೋದಿಲ್ಲ. ಜುಲೈ 31 ಆದಮೇಲೆ ಇನ್ನೇನು ಹೊಸ ಕಾನೂನು ಬರುತ್ತೋ ಗೊತ್ತಿಲ್ಲ. ಬೈ ಚಾನ್ಸ್ ಆ ಥರ ಆದರೆ ಮತ್ತೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅರ್ಜಿ ಹಾಕೋ ಆಪ್ಷನ್ ಕೊಡ್ತಾರೋ ಇಲ್ವೋ ನನಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ. ಆದರೆ ಈ ಒಂದು ಫಾರ್ಮ್ ಕಳೆದು ಹೋದರೆ ಖಂಡಿತವಾಗ್ಲೂ ಸದ್ಯದ ಮಟ್ಟಿಗೆ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಫಾರ್ಮ್ನ ಕಳ್ಕೊಬೇಡಿ. ಹಾಗಿದ್ರೆ ನಮ್ಮ ಹತ್ರ ಇರೋದು ಒಂದೇ ಫಾರ್ಮ್, ಏನು ಮಾಡೋದು ಅಂತ ಕೇಳಿದ್ರೆ, ನೀವು ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರಿಗೆ ಹೋಗಿ ಜೆರಾಕ್ಸ್ನ ಮಾಡ್ಕೊಳ್ಳಿ. ಜೆರಾಕ್ಸ್ ಮಾಡ್ಕೊಳ್ಳೋದ್ರಿಂದ ಸೇಮ್ ಟು ಸೇಮ್ ಇದು ಜೆರಾಕ್ಸ್ ಥರನೇ ಇದೆ. ಹಾಗಾಗಿ ನಿಮ್ಮ ಹತ್ರ ಒಂದು ಜೆರಾಕ್ಸ್ ಇಟ್ಕೊಳ್ಳಿ, ಒರಿಜಿನಲಿಗೆ ಬೇಕಾದ್ರೆ ಅವ್ರು ಕೊಟ್ಟಿರುವಂಥ ಒರಿಜಿನಲ್ಲಿಗೆ ಫಾರ್ಮ್ನ ಫಿಲಪ್ ಮಾಡಿಕೊಡಿ, ಇಲ್ಲ ಜೆರಾಕ್ಸಿಗೆ ಫಾರ್ಮ್ನ ಫಿಲಪ್ ಮಾಡಿಕೊಂಡು ಒರಿಜಿನಲ್ ಮನೆಯಲ್ಲೇ ಇಟ್ಕೊಳ್ಳಿ. ನೋ ಪ್ರಾಬ್ಲಮ್ ಸ್ನೇಹಿತರೆ, ಇದು ಸೇಮ್ ಟು ಸೇಮ್ ಜೆರಾಕ್ಸ್ ಇದ್ದಂಗೆ ಇರುವಂಥದ್ದು. ಹಾಗಾಗಿ ಇದೇನೂ ತೊಂದರೆ ಇಲ್ಲ, ಜೆರಾಕ್ಸೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಸೊ 2-3 ಫಾರ್ಮ್ನ ಮಾಡ್ಕೊಳ್ಳಿ, ಎಲ್ಲ ಫಾರ್ಮ್ನ ಫಿಲಪ್ ಮಾಡಿ ಕೊಡಿ. ಒಂದು ಫಾರ್ಮ್ ಕೊಟ್ಟರೆ ಸಾಕು. ಸೊ ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಸಾಕಷ್ಟು ಜನರು ಬರೆಯೋದ್ರಲ್ಲಿ ಮಿಸ್ಟೇಕ್ ಮಾಡಿ ಅದನ್ನ ತಿದ್ದಿ ಕಾಟಾಚಾರ ಮಾಡಿ ಏನೇನೋ ಮಾಡಿ ಕೊಟ್ಟಿದ್ದಾರೆ, ಚಿತ್ರಾನ್ನ ಮಾಡಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ BLO ಅಧಿಕಾರಿಗಳಿಗೂ ಅದನ್ನ ತಗೊಂಡು ವೆರಿಫಿಕೇಶನ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಹಾಗೆ ಹೊಸ ಫಾರ್ಮ್ನ ಕೊಡೋಣ ಅಂತ ಹೇಳಿದ್ರು ಹೊಸ ಫಾರ್ಮ್ ಕೊಡೋ ಹಾಗೆ ಇಲ್ಲ. ನಿಮ್ಮ ಹೆಸರಲ್ಲಿ ಒಂದೇ ಫಾರ್ಮ್ ನಿಮಗೋಸ್ಕರ. ಸೊ ಹಾಗಾಗಿ ನಿಮಗೆ ಅದಕ್ಕೂ ಕೂಡ ಒಂದು ಆಪ್ಷನ್ ಇದೆ. ಇನ್ ಕೇಸ್ ಏನಾದರೂ ನೀವು ಬರೆಯೋ ಟೈಮಲ್ಲಿ ಹೆಚ್ಚು ಕಮ್ಮಿಯಾಗಿ ತಪ್ಪು ಬರೆದಿದ್ರೆ ಏನು ಮಾಡೋದು? ಅದನ್ನ ಗೀಚೋದಕ್ಕೆ ಹೋಗಬೇಡಿ. ವೈಟ್ನರ್ ಸಿಗುತ್ತೆ ಸ್ಟೇಷನರಿ ಶಾಪಲ್ಲಿ, ವೈಟ್ನರ್ ಸಿಗುತ್ತೆ, ಅಂಗಡಿಗಳಲ್ಲಿ ವೈಟ್ನರ್ ಸಿಗುತ್ತೆ. ಸೊ ಆ ಒಂದು ವೈಟ್ನರ್ನ ತಗೊಂಡು, ಪೆನ್ ಥರ ಇರುತ್ತಲ್ಲ, ಸೊ ಆ ಒಂದು ವೈಟ್ನರ್ನ ತಗೊಂಡು ನಿಧಾನವಾಗಿ ನೀವು ತಪ್ಪು ಏನು ಬರೆದಿದ್ದೀರೋ ಅದ್ರ ಮೇಲೆ ಅದನ್ನು ತಿದ್ದಿ, ಆಗ ಅದರ ಪಕ್ಕದಲ್ಲಿ ಸರಿಯಾಗಿ ಬರೀರಿ. ಅಥವಾ ಆ ಒಂದು ಲೈನಲ್ಲೇ ನೀವು ತಪ್ಪಾಗಿ ಬರೆದಿದ್ದೀರ ಅಂತ ಹೇಳಿದ್ರೆ ಪಕ್ಕದ ಲೈನ್ ಅಂದ್ರೆ ಲೆಫ್ಟ್ ಸೈಡಲ್ಲಿ ನೀವು ತಪ್ಪಾಗಿ ಬರೆದಿರಿ ರೈಟ್ ಸೈಡಲ್ಲಿ ಬರೀರಿ, ರೈಟ್ ಸೈಡಲ್ಲಿ ತಪ್ಪಾಗಿ ಬರೆದಿರಿ ಲೆಫ್ಟ್ ಸೈಡಲ್ಲಿ ಬರೀರಿ. ಬರೆದಿರುವಂತಹ ಜಾಗನ ವೈಟ್ನರ್ ಹಾಕಿ ನಿಧಾನವಾಗಿ ಅಳಿಸಿ. ಅದು ಕೂಡ ತಗೊಳ್ತಾರೆ ಸ್ನೇಹಿತರೆ, BLO ಅಧಿಕಾರಿಗಳು ತಗೊಳ್ಳೇಬೇಕು, ತಗೊಳ್ತಾರೆ. ಓಕೆನಾ? ಅದಾದ್ಮೇಲೆ ಸ್ನೇಹಿತರೆ ಇನ್ನೊಂದು ಡೌಟ್, ಸೀರಿಯಲ್ ನಂಬರು, ಪಾರ್ಟ್ ನಂಬರ್ ನಮಗೆ ಸಿಗ್ತಾ ಇಲ್ಲ ಸರ್. ಎಷ್ಟೇ ಹುಡುಕಿದ್ರು ಈ ಒಂದು ಸೀರಿಯಲ್ ನಂಬರು, ಪಾರ್ಟ್ ನಂಬರ್ ಸಿಗ್ತಾ ಇಲ್ಲ, ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಸ್ನೇಹಿತರೆ, ಈಗಾಗಲೇ ಸ್ನೇಹಿತರೆ ಏನು ಚುನಾವಣಾ ಪ್ರಕ್ರಿಯೆ ನಡೆಸುವಂತಹ ಒಂದು ಹೆಲ್ಪ್ ಲೈನ್ ನಂಬರ್ ಇದೆಯೋ ಆ ಒಂದು ನಂಬರು 1950 ನಂಬರ್ ಸ್ನೇಹಿತರೆ. ಈ ಒಂದು 1950ಗೆ ನೀವು SMS ಮೂಲಕ, ನಾರ್ಮಲ್ SMS ಮೂಲಕ ಒಂದು ಮೆಸೇಜ್ನ ಮಾಡಬೇಕಾಗತ್ತೆ. ಸೊ ಆ ಒಂದು ಮೆಸೇಜ್ ಏನಂತ ಹೇಳಿದ್ರೆ ECL ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸ್ಪೇಸ್ನ ಕೊಟ್ಟು ವೋಟರ್ ID ನಂಬರ್ ಅಂದ್ರೆ ನಿಮ್ಮ ಒಂದು ವೋಟರ್ ID ನಂಬರ್ನ ಹಾಕಿದ ತಕ್ಷಣನೇ ಇಮ್ಮಿಡಿಯೇಟ್ ಆಗಿ 1950 ಕಡೆಯಿಂದ ನಿಮಗೆ ಮೆಸೇಜ್ ಬರುತ್ತೆ, ನಾರ್ಮಲ್ ಮೆಸೇಜ್ ಬರುತ್ತೆ. ಸೀರಿಯಲ್ ನಂಬರು, ಪಾರ್ಟ್ ನಂಬರು ಜೊತೆಗೆ ಹೆಸರು, ನಿಮ್ಮ ಹೆಸರು, ಹಾಗೆ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಮಾಹಿತಿ ನಿಮ್ಗೆ ಅಲ್ಲೇ ಸಿಗುತ್ತೆ. ಟೆನ್ಷನ್ನೇ ತೆಗೆದುಕೊಳ್ಳೋಕೆ ಹೋಗ್ಬೇಡಿ, ಈಸಿಯಾಗಿ ನಿಮಗೆ ಸಿಗುತ್ತೆ. ಯಾರನ್ನ ಕೇಳ್ತಾ ಕೂತ್ಕೊಳ್ಳೋದು ಯಾಕೆ? ವೋಟರ್ ID ನಂಬರ್ ಹಾಕ್ಬಿಟ್ರೆ ಮುಗೀತು. ನಾನು ಈಗಾಗಲೇ ಹೇಳಿದ್ನಲ್ಲ ECL ಅಂತ ಬಿಟ್ಟು ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ವೋಟರ್ ID ನಂಬರ್ ಹಾಕಿದ್ರೆ ಸಾಕು, ನಿಮ್ಗೆ ಇಮ್ಮಿಡಿಯೇಟ್ ಆಗಿ ಬರುತ್ತೆ ಸ್ನೇಹಿತರೆ ಮೆಸೇಜು. ಸೊ ಅದರಲ್ಲಿ ನಿಮಗೆ ಮಾಹಿತಿ ಇರುತ್ತೆ. ಓಕೆ, ಇದಿಷ್ಟು SIR ಫಾರ್ಮ್ನ ಹೇಗೆ ಫಿಲಪ್ ಮಾಡೋದು, ಕಳೆದೋದ್ರೆ ಏನು ಮಾಡಬೇಕು, ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದೀನಿ. ಅದರ ಜೊತೆಗೆ ಇನ್ನೊಂದು ಡೌಟ್ ಕೂಡ ಇರುತ್ತೆ. ಈಗಾಗಲೇ ಫಾರ್ಮ್ನ ಏನು BLO ಅಧಿಕಾರಿಗಳಿಗೆ ನೀವು ಕೊಟ್ಟಿದ್ದೀರಾ, ನಿಮ್ಮ ಒಂದು ಫಾರ್ಮ್ ಫಿಲಪ್ ಮಾಡಾಗಿದೆ, ಕೊಟ್ಟಾಗಿದೆ, ಅವ್ರು ತೆಗೆದುಕೊಂಡು ಹೋಗಾಗಿದೆ. ಸೊ ಈಗ ಒಂದು ಡೌಟ್ ಬಂದಿದೆ ನಿಮಗೆ. ಅದೇನಂತ ಹೇಳಿದ್ರೆ, ಆ ಒಂದು ಫಾರ್ಮ್ನಲ್ಲಿ ಏನೋ ಒಂದು ಬದಲಾವಣೆ ಮಾಡಬೇಕಾಗಿತ್ತು, ನಾನು ತಪ್ಪಾಗಿ ಬರೆದ್ಬಿಟ್ಟಿದ್ದೀನಿ ಅನ್ನೋ ಡೌಟ್ ಇರುತ್ತೆ. ಸೊ ಅದಕ್ಕೂ ಕೂಡ ಒಂದಿಷ್ಟು ಮಾಹಿತಿ ಇದೆ, ಅದಕ್ಕೂ ಕೂಡ ಒಂದಿಷ್ಟು
ಟಿಪ್ಸ್ ಇದೆ. ಅದೇನಂತ ಹೇಳಿದ್ರೆ ಸ್ನೇಹಿತರೆ, ನೀವು BLO ಅಧಿಕಾರಿಗಳು ಅಂದರೆ ಯಾವ BLO ಅಧಿಕಾರಿಗಳಿಗೆ ನೀವು ನಿಮ್ಮ ಒಂದು ಫಾರ್ಮ್ನ ಕೊಟ್ಟಿದ್ದೀರೋ ಆ ಒಂದು BLO ಅಧಿಕಾರಿಗಳನ್ನ ಭೇಟಿ ಮಾಡಿ, ನಮ್ಮ ಒಂದು ಫಾರ್ಮ್ನಲ್ಲಿ ಈ ಒಂದು ಮಿಸ್ಟೇಕ್ ಆಗಿದೆ ಸರ್, ಸೊ ಆ ಒಂದು ಮಿಸ್ಟೇಕ್ನ ನೀವು ಸರಿ ಮಾಡಿಕೊಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸರಿ ಮಾಡಿಕೊಡ್ತಾರೆ. ಅವರಿಗೆ ಎಡಿಟಿಂಗ್ ಆಪ್ಷನ್ ಕೊಟ್ಟಿರ್ತಾರೆ. ಹೌದು, ಎಡಿಟಿಂಗ್ ಆಪ್ಷನಲ್ಲಿ ನಿಮ್ಮ ಒಂದು ಏನೋ ಒಂದು ಚೇಂಜಸ್ನ ಮಾಡೋದಿದ್ರೆ ಖಂಡಿತವಾಗ್ಲೂ ಚೇಂಜಸ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರನ್ನು ಕೇಳಿ ಇದನ್ನು ಸರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲ ನಂಗೆ ಕೊಟ್ಟಿಲ್ಲ ಹಾಗೆ ಹೇಗೆ ಅಂತ ಹೇಳಿದ್ರೆ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ವಿಡಿಯೋನ ನಿಮಗೆ ಕಳಿಸ್ತೀನಿ. ಸರ್ಕಾರದ ಕಡೆಯಿಂದನೇ ಮಾಹಿತಿ ಬಂದಿದೆ. ಸೊ ಇದನ್ನು ಈಗಾಗಲೇ BLO ಅಧಿಕಾರಿಗಳು ಪಡ್ಕೊಳ್ಬೇಕಾಗತ್ತೆ. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಪಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಒಂದು ಡಾಕ್ಯುಮೆಂಟ್ಸಲ್ಲಿ ಚೂರು ಹೆಚ್ಚು ಕಮ್ಮಿ ಇದ್ದರೆ, ತಪ್ಪಾಗಿ ಬರೆದು ಕೊಟ್ಟಿದ್ರೆ ಆಲ್ರೆಡಿ ಅದನ್ನು ಎಡಿಟಿಂಗ್ ಮಾಡುವ ಆಪ್ಷನ್ ಕೂಡ ಅವರ ಕೈಗಿದೆ. ಸೊ ಅವರು ಮಾಡಲೇಬೇಕಾಗತ್ತೆ. ಓಕೆ ಸ್ನೇಹಿತರೆ, ಇದಿಷ್ಟು ಆ SIR ಫಾರ್ಮ್ನ ಫಿಲಪ್ ಮಾಡೋದು ಹೇಗೆ ಪ್ರತಿಯೊಂದು ಮಾಹಿತಿನ ಕೊಟ್ಟಿದ್ದೀನಿ. ಫಾರ್ಮ್ನ ಕಳೆದೋದ್ರೆ ಏನು ಮಾಡಬೇಕು, ಹಾಗೆ ಫಾರ್ಮ್ ಏನಾದರೂ ಹೆಚ್ಚು ಕಮ್ಮಿಯಾಗಿ ತಪ್ಪು ಬರೆದಿದ್ರೆ ಏನು ಮಾಡಬೇಕು ಅನ್ನೋದ್ರ ಕುರಿತು ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ. ಹಾಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ನಾನು ಅದರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮತ್ತೊಂದು ಸಲ ಮಾಡ್ತೀನಿ. ನಿಮ್ಗೆ ಏನು ಡೌಟ್ ಇದೆಯೋ ಅದರ ಕುರಿತು ವಿಡಿಯೋ ಖಂಡಿತವಾಗ್ಲೂ ಮಾಡ್ತೀನಿ. ಸ್ನೇಹಿತರೆ, ಪ್ರತಿಯೊಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ವಿಡಿಯೋ ಮಾಡಿ ತಲುಪಿಸಿದ್ದೀನಿ ಅಂತ ಹೇಳಿದ್ರೆ ನನಗೂ ಕೂಡ ಸಾಕಷ್ಟು ಕೆಲಸಗಳಾಗಿದೆ. ಈ ಒಂದು ಫಾರ್ಮ್ನ PDF ತೆಗೆಯೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು ಏನೇನೋ ಮಾಡಿ ಹರಸಾಹಸ ಪಟ್ಟು ನಿಮಗೆ ಈ ಒಂದು PDF-ನ ನಿಮ್ಮ ಮುಂದೆ ಕಣ್ಣು ಮುಂದೆ ಬರೋ ರೀತಿ ಮಾಡಿ ಪ್ರತಿಯೊಂದು ಡೀಟೇಲ್ನ ಕೊಟ್ಟಿದ್ದೀನಿ. ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ಒಂದು, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅಷ್ಟೇ ಸಾಕು. ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಇದರಿಂದ ಅನುಕೂಲಗಳಾಗುತ್ತೆ. ಓಕೆ, ಈ ಒಂದು ವಿಡಿಯೋನ ತುಂಬ ಡ್ರ್ಯಾಗ್ ಮಾಡೋದಿಲ್ಲ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.